ಕೊನೆಗೂ ಈಗ 13 ದಿನಗಳ ಬಳಿಕ ಈ ಧಮ್ಕಿ ಲೀಡರ್ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾನೆ. ಆತನನ್ನ ಕೇರಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆತ ಏನು ಎಸ್ಕೇಪ್ ಆಗ್ತಾ ಇದ್ದ ಕೇರಳಕ್ಕೆ, ಆ ಟೈಮ್ನಲ್ಲೇ ಆತನನ್ನ ಬಂಧಿಸಿದ್ದಾರೆ. ಕೇರಳದ ಗಡಿ ಭಾಗದಲ್ಲಿ ರಾಜೀವ್ ಗೌಡನನ್ನ ಖಾಕಿ ಟೀಮ್ ಅರೆಸ್ಟ್ ಮಾಡಿದೆ. ಮಂಗಳೂರಿನಿಂದ ಈತ ಕೇರಳಕ್ಕೆ ಪರಾರಿ ಆಗ್ತಾ ಇದ್ದ ಅನ್ನುವಂಥದ್ದು ಖಚಿತ ಮಾಹಿತಿಯನ್ನ ತಿಳಿದಂತಹ ಪೊಲೀಸರು ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ. ಜನವರಿ 12ರಂದು ಶಿಡ್ಲಘಟ್ಟ ಪೌರಾಯುಕ್ತಗೆ ಅಮೃತಾ ಗೌಡ ಅವರಿಗೆ ಧಮಕಿ ಹಾಕಿದ್ದ. ಬ್ಯಾನರ್ ವಿಚಾರಕ್ಕೆ ಕರೆ ಮಾಡಿ ಧಮಕಿ ಹಾಕಿದ್ದಂತಹ ರಾಜೀವ್ ಪ್ರಾಣ ಬೆದರಿಕೆಯನ್ನ ಹಾಕಿದ್ದ. ಜೊತೆಗೆ ಬಂದ್ರೆ ಪುರಸಭೆಯ ಕಚೇರಿ ಇದೆಲ್ಲವನ್ನೂ ಕೂಡ ನಾನು ಸುಟ್ಟಾಕ್ಬಿಡ್ತೀನಿ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ, ಜೊತೆಗೆ ಚಪ್ಪಲಿಯಲ್ಲಿ ಹೊಡಿತೀನಿ ಅಂತಲೂ ಕೂಡ ಈ ರಾಜೀವ್ ಗೌಡ ಹೇಳಿದ್ದ. ಸೊ ಅದಾದ ನಂತರ ಈತನ ಮೇಲೆ ಕೇಸ್ ದಾಖಲಾಯಿತು. ಅಮೃತ ಅವರು ಕೂಡ FIR ದಾಖಲಿಸಿದ್ರು. ಅದಾದ ಮೇಲೆ ತಾನು ಕ್ಷಮೆಯನ್ನ ಕೇಳ್ದ. TV9 ಮೂಲಕವೇ ನಮ್ಮ ಇದರಲ್ಲೇ ಮಾತಾಡ್ತಾ ಆತ ನಮ್ಮ ಪ್ರತಿನಿಧಿ ಜೊತೆಗೆ ಮಾತನಾಡ್ತಾ ನಾನು ಕ್ಷಮೆ ಕೇಳ್ತೀನಿ ಅನ್ನುವಂಥದ್ದನ್ನ ಹೇಳ್ದ. ಅದಾದಮೇಲೆ ಕೋರ್ಟ್ನಲ್ಲೂ ಕೂಡ ಆತನ ಪರ ವಕೀಲರು ಬಹಿರಂಗವಾಗಿ ಕ್ಷಮೆ ಕೇಳೋದಕ್ಕೂ ಕೂಡ ತಯಾರಿದ್ದಾರೆ. ಈಗಲೂ ಕೂಡ ಅವರು ಕ್ಷಮೆ ಕೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅವರು ವಾದ ಮಂಡಿಸಿದ್ರು. ಸೊ ಇದೆಲ್ಲದರ ಬೆನ್ನಲ್ಲಿ ಈಗ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ SP ಈ ಒಂದು ವಿಚಾರವನ್ನ ಈಗ ಖಚಿತಪಡಿಸಿದ್ದಾರೆ. ಎಸ್, ನಾವು ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಿದೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಈತ ಏನ್ ಪ್ಲಾನ್ ಮಾಡಿದ್ದ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ಕೊಡ್ತೀವಿ. ಮಂಗಳೂರಿನಲ್ಲಿ 3 ದಿನ ಆಶ್ರಯ ಪಡ್ಕೊಂಡಿದ್ದ ಈ ರಾಜೀವ್ ಗೌಡ ಮಂಗಳೂರಿನ ಶ್ರೀಮಂತ ಉದ್ಯಮಿಯಿಂದ ರಾಜೀವ್ ಗೌಡಗೆ ಆಶ್ರಯ ಸಿಕ್ಕಿತ್ತು. ಆ ಉದ್ಯಮಿ ಕಾರ್ನಲ್ಲೇನೆ ಈತ ಕೇರಳ ಕಡೆಗೆ ಪರಾರಿ ಆಗ್ತಾ ಇದ್ದ ಅನ್ನುವಂಥದ್ದು ವಿಚಾರ. ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ರೈಲು ಬಿಟ್ಟಿದ್ದಂತೆ ರಾಜೀವ್, ಅಂದ್ರೆ ರೈಲ್ವೆ ಸ್ಟೇಷನ್ ಹತ್ರ ತಗೊಂಡೋಗಿ ತನ್ನ ಕಾರ್ ನಿಲ್ಲಿಸ್ಬಿಟ್ಟಿದ್ದಾನೆ. ಮಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ತನ್ನ ಕಾರನ್ನ ಬಿಟ್ಟು ಪೊಲೀಸರು ಬಹುಶಃ ಈತ ರೈಲಲ್ಲಿ ಹೋಗಿರಬಹುದು ಅಂತ ಹೇಳಿ ಅನ್ಕೊಳ್ಳಲ್ಲಿ ಅವರು ಟ್ರೈನ್ ಅನ್ನ ಚೇಸ್ ಮಾಡ್ಲಿ, ನಾನು ಬೇರೆ ಕಡೆಗೆ ಪರಾರಿ ಆಗ್ತೀನಿ ಅನ್ನೋ ರೀತಿಯಲ್ಲಿ ಈತ ಪ್ಲಾನ್ ಮಾಡಿದ್ದ, ದಿಕ್ಕು ತಪ್ಪಿಸೋದಕ್ಕೆ ಪ್ಲಾನ್ ಮಾಡಿದ್ದ ಅನ್ನುವಂಥದ್ದನ್ನ ಕೂಡ ಈಗ ಪೊಲೀಸ್ ಹೇಳಿದ್ದಾರೆ. ಕೊನೆಗೂ ತಲಪಾಡಿ ಮಾರ್ಗವಾಗಿ ಕಾಸರಗೋಡು ಕಡೆಗೆ ಹೋಗ್ತಾ ಇದ್ದ ಸುಳಿವು ಪೊಲೀಸರಿಗೆ ಸಿಕ್ತು. ಅದು ಕೂಡ ಈತನಿಗೆ ಯಾರು ಆಶ್ರಯ ಕೊಟ್ಟಿದ್ರಲ್ಲ ಉದ್ಯಮಿ, ಆ ಉದ್ಯಮಿಯ ಕಾರನ್ನೇ ಬಳಸಿ ಈತ ಕೇರಳಕ್ಕೆ ಹೋಗ್ತಾ ಇದ್ನಂತೆ. ಆ ಟೈಮ್ನಲ್ಲಿ ಪುಢಾರಿಗೆ ಖೆಡ್ಡಾ ತೋಡಿ ಪೊಲೀಸರು ಬಲೆಗೆ ಬೀಳಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕಿರಣ್, ಕೊನೆಗೂ 13 ದಿನಗಳ ಕಾಲ ತಲೆಮರೆಸ್ಕೊಂಡಿದ್ದಂತಹ ರಾಜೀವ್ ಈಗ ಅರೆಸ್ಟ್ ಆಗಿದ್ದಾನೆ. TV9ನಲ್ಲೂ ಕೂಡ ನಾವು ನಿರಂತರ ಸುದ್ದಿ ಪ್ರಸಾರ ಮಾಡ್ತಾ ಇದ್ವಿ. ನಮಗೆ ಆತ ರಿಯಾಕ್ಷನ್ಸ್ ಕೊಡೋದಕ್ಕೆ ಸಿಗ್ತಾನೆ, ಅದು ಬಿಟ್ರೆ ಆತ ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ, ಪೊಲೀಸರು ನಿಜಕ್ಕೂ ಸೀರಿಯಸ್ ಆಗಿ ಹುಡುಕ್ತಾ ಇದಾರ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳಿದ್ದಿದ್ವು. ಪೊಲೀಸರ ಮೇಲೂ ಕೂಡ ಒಂದು ಪ್ರೆಷರ್ ಇದ್ದೇ ಇತ್ತು ಅಂತ ಅನ್ಸುತ್ತೆ. ಆತನ ಒಂದು ಬಹುಶಃ ಯಾರೋ ಆತನನ್ನ ಸೇಫ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಪ್ರಶ್ನೆ ಇತ್ತು. ಕೊನೆಗೂ ಹೇಗೆ ಸಿಕ್ಕಾಕೊಂಡ, ಏನೇನು ಪ್ಲಾನ್ ಮಾಡಿದ್ದ ಆಯ್ತಾ, ಈತನಿಗೆ ಕೊಟ್ಟಿದ್ದ ಆಶ್ರಯ ಕೊಟ್ಟಿದ್ದಂತಹ ವ್ಯಕ್ತಿ ಯಾರು ಹಾಗಾದ್ರೆ ಕಿರಣ್? ರೆಹಮಾನ್, ಏನು ಜನವರಿ 14ನೇ ತಾರೀಕು ಶಿಡ್ಲಘಟ್ಟದ ಪೊಲೀಸ್ ಠಾಣೆಯಲ್ಲಿ ರಾಜೀವ್ ಗೌಡ ವಿರುದ್ಧ ಒಂದು ಕೇಸನ್ನು ದಾಖಲಾಗುತ್ತೆ. ಮುಖ್ಯವಾಗಿ ಅಲ್ಲಿ ಅಧಿಕಾರಿ ಅಮೃತ ಗೌಡ ಕೇಸನ್ನು ಕೊಡ್ತಾರೆ. ಧಮಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೇಸನ್ನು ರಿಜಿಸ್ಟರ್ ಆಗುತ್ತೆ. ನಂತರ ಈ ಒಂದು ಕೇಸನ್ನು ಪೊಲೀಸರು ಭಾಳ ಸೀರಿಯಸ್ ಆಗಿ ತಗೊಂಡು ಈತನನ್ನು, ಅಂದರೆ ರಾಜೀವ್ ಗೌಡ ಯಾವಾಗ ಕೇಸ್ ರಿಜಿಸ್ಟರ್ ಆಯಿತೋ ಆತ ಎಸ್ಕೇಪ್ ಆಗಿ ಹೋಗ್ತಾನೆ. ಇಮಿಡಿಯೇಟ್ಗೆ ಆತನ ಅರೆಸ್ಟ್ ಮಾಡಬೇಕು ಅಂತ ಸಾಕಷ್ಟು ಪ್ರೆಷರ್ ಇರುತ್ತೆ. ಅದಾನಂತರ ಪ್ಯಾರಲಲ್ ಆಗಿ ರಾಜೀವ್ ಗೌಡ ಕೂಡ ಹೈಕೋರ್ಟ್ಗೆ ಆಂಟಿಸಿಪೇಟರಿ ಬೇಲ್ಗೆ ಕೂಡ ಹೋಗ್ತಾನೆ. ಅಲ್ಲಿ ಕೂಡ ರಿಜೆಕ್ಟ್ ಆಗುತ್ತೆ. ನಂತರ ಪೊಲೀಸರು ಲುಕೌಟ್ ನೋಟಿಸ್ ಕೂಡ ಕೊಟ್ಟಿರ್ತಾರೆ. ಇವೆಲ್ಲವೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದರೆ ಆತ ತನ್ನ ಕಾರ್ನಲ್ಲಿ ಹೋಗಿರ್ತಾನೆ, ತಲೆಮರೆಸ್ಕೊಂಡಿರ್ತಾನೆ. ಕೆಲವೊಂದಷ್ಟು ಇನ್ಫಾರ್ಮೇಷನ್ ಗೋವಾಗೂ ಒಂದು ತಂಡ ಇಲ್ಲಿಂದ ಹೋಗಿ ಬಂದಿರುತ್ತೆ, ಚಿಕ್ಕಬಳ್ಳಾಪುರ ಪೊಲೀಸರು ಆ ದಿಕ್ಕಕ್ಕೂ ಹೋಗಿರ್ತಾರೆ. ನಂತರ ಆತ ಮಂಗಳೂರಲ್ಲಿ ಇದ್ದಾನೆ ಅನ್ನೋ ಒಂದು ಇನ್ಫಾರ್ಮೇಷನ್ ಕೂಡ ಟ್ರ್ಯಾಕ್ ಆಗುತ್ತೆ. ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನು ಆತನಿಗೆ ಕಂಪ್ಲೀಟ್ ಆಗಿ ಶೆಲ್ಟರ್ ಕೊಟ್ಟಿರ್ತಾನೆ, 3-4 ದಿನ ಅಲ್ಲೇ ಇರ್ತಾನೆ. ಅದ ನಂತರ ಆತ ಏನು ಮಾಡ್ತಾನೆ, ತನ್ನ ವೆಹಿಕಲ್ನನ್ನು ರೈಲ್ವೆ ಸ್ಟೇಷನ್, ಮಂಗಳೂರಿನ ರೈಲ್ವೆ ಸ್ಟೇಷನ್ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಆ ಬಿಸ್ನೆಸ್ ಮ್ಯಾನ್ನ ಕಾರಲ್ಲಿ ತಗೊಂಡು ಅವನ ಜೊತೆ ಸೀದಾ ನೇರವಾಗಿ ಕಾಸರಗೋಡು, ಕೇರಳದ ಕಾಸರಗೋಡ್ಗೆ ಹೋಗ್ಬೇಕಾರೆ ಇದನ್ನು ಟ್ರ್ಯಾಕ್ ಮಾಡಿದಂಥ ಚಿಕ್ಕಬಳ್ಳಾಪುರ ಪೊಲೀಸರು ಅಲ್ಲಿ ಆತ ಇರುವಂಥದ್ದು ಮಾಹಿತಿ ಮಾಡಿ ಇಮಿಡಿಯೇಟಾಗಿ ಆತನನ್ನು ಅರೆಸ್ಟ್ ಮಾಡಿ ಈಗ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಬರ್ತಾರೆ. ಆತನನ್ನು ಮತ್ತೆ ಶಿಡ್ಲಘಟ್ಟಕ್ಕೆ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಆತನನ್ನು ಮತ್ತೆ ಮೆಡಿಕಲ್ ಇರ್ಬೋದು, ಮತ್ತೆ ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಮಾಡ್ಕೊಂಡು ನಂತರ ಚಿಂತಾಮಣಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಇದು ಒಂದು ಕಡೆ. ಒಟ್ಟಾರೆ ಪೊಲೀಸರು ಈ ಒಂದು ಪ್ರಕರಣವನ್ನು, ಸರ್ಕಾರ ಕೂಡ ಸಾಕಷ್ಟು ಸೀರಿಯಸ್ ಆಗಿ ಈ ಒಂದು ಪ್ರಕರಣವನ್ನು ತಗೊಂಡಿತ್ತು. ಈಗ ಮಾಡಿ ಅರೆಸ್ಟ್ ಮಾಡಲೇಬೇಕು ಅಂತ ಆತನೂ ಕೂಡ ಎಲ್ಲೋ ಒಂದು ಕಡೆ ಒಂದು ರಕ್ಷಣೆಗಾಗಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದ. ಅಂತಿಮವಾಗಿ
ಪೊಲೀಸರು ಆತನನ್ನ ಅಂದ್ರೆ ಬಹಳಷ್ಟು ಟ್ರ್ಯಾಕ್ ಚೇಂಜ್ ಮಾಡುವಂತಂದ್ರೆ ನೀವೇ ಹೇಳ್ಬೋದು. ಮುಖ್ಯವಾಗಿ ಆತ ಕಾರನ್ನ ರೈಲ್ವೆ ಸ್ಟೇಷನ್ ಮಾಡಿದ್ರೆ ರೈಲ್ವೆ ಯಾವ್ದಕ್ಕಾದ್ರೂ ಹೋಗ್ಬೋದು, ಯಾವ ಟ್ರೈನಲ್ಲಿ ಹೋಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ ಅನ್ನೋದು. ಯಾಕೆಂದ್ರೆ ಮೊಬೈಲ್ ಅನ್ನ ಆತ ಬಳಕೆ ಮಾಡ್ತಾ ಇರಲಿಲ್ಲ. ಇವೆಲ್ಲವೂ ಕೂಡ ಗೊತ್ತಾಗಿದ ನಂತರ ಪೊಲೀಸರು ಅವ್ರಿಗೆ ಇದ್ದಂತ ಒಂದಷ್ಟು ಇನ್ಫಾರ್ಮೇಶನ್ ಆತನನ್ನ ಟ್ರ್ಯಾಕ್ ಮಾಡಿ ಈಗ ಅರೆಸ್ಟ್ ಮಾಡಿ ಆತನನ್ನ ಕರ್ಕೊ ಬರ್ತಾ ಇದ್ದಾರೆ ರೆಹಮಾನ್. ರೈಟ್, ಥ್ಯಾಂಕ್ ಯು ಕಿರಣ್.